ದಕ್ಷಿಣ ಭಾರತದ ಬೃಹತ್ ಸಂಗೀತ ಸಂಸ್ಥಾನ ಕನ್ನಡ ಗಾನ ದಿಗ್ಗಜರ ಮಹಾನ್ ಸಮ್ಮಿಲನ. ಕರುನಾಡ ಮನೆಗಳನ್ನ ಶ್ರುತಿ ಲಯ ತಾಳಗಳಲ್ಲಿ ತೇಲಿಸುವಂತಹ ನವ ಚೇತನ. ಇನ್ ಮುಂದೆ ಪ್ರತಿ ಕನ್ನಡಿಗನ ಎದೆಯಲ್ಲಿ ಮೊಳಗಲಿದೆ ಸರಿಗಮಪ ಸೀಸನ್ 17ರ ಸ್ವರ ಸಂಚಲನ. ಸೊ ಈ ಮೆಗಾ ಆಡಿಷನ್ ನ ಕೊನೆಯ ಹಂತ ಅಂದ್ರೆ ನಿನ್ನೆ ಒಂದಷ್ಟು ಗಾಯಕರು ಹಾಡಿದ್ದಾರೆ, ಇನ್ನುಳಿದಂತ ಗಾಯಕರು ಇವತ್ತು ಹಾಡ್ತಾರೆ. ಇವತ್ತು ಎಪಿಸೋಡ್ ನ ಕೊನೆಯಲ್ಲಿ ಗೊತ್ತಾಗತ್ತೆ ಆ ಸೋಫಾವನ್ನ ಅಲಂಕರಿಸುವಂತ ಟಾಪ್ 15 ಕಂಟೆಸ್ಟೆಂಟ್ಸ್ ಯಾರು ಅಂತ ಹೇಳಿ. ಸೊ ಹಾಗಾದ್ರೆ ತಡ ಮಾಡದೆ ಇವತ್ತಿನ ಮೊದಲ ಕಂಟೆಸ್ಟೆಂಟ್ ನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 20. ನೀವು ಹಾಡಿದ 10 ಸೆಕೆಂಡ್ ಅಲ್ಲೇ VP ಸರ್ ಅರ್ಜುನ್ ಸರ್ ಗ್ರೀನ್ ಬಜರ್ ಕೊಟ್ರು. ನಿಮ್ಮ ಪೂರ್ತಿ ಹಾಡನ್ನ ಕೇಳಿ ಆಮೇಲೆ ಗುರುಗಳು ಮಹಾಗುರುಗಳು ಗ್ರೀನ್ ಬಜರ್ ಕೊಟ್ಬಿಟ್ರು. ಈಗ ಹೇಳಿ, ಸರಿಗಮಪ ಸೀಸನ್ 17ಕ್ಕೆ ಆಯ್ಕೆ ಆಗಿರುವಂತ ಈ ಕಂಟೆಸ್ಟೆಂಟ್ ಹೆಸರು ಏನು? ಶರಧಿ ಪಾಟೀಲ್. ಶರಧಿ ಪಾಟೀಲ್. ಎಲ್ಲಿಂದ ಬರ್ತಿರೋ ನೀವು? ಉಡುಪಿಯಿಂದ. ಉಡುಪಿಯಿಂದ, ವೆರಿ ನೈಸ್. ಏನ್ ಮಾಡ್ಕೊಂಡಿದ್ದೀರಾ ಶರಧಿ? ನಾನು ರೀಸೆಂಟ್ಲಿ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಮ್ಯೂಸಿಕ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕಾಲೇಜಲ್ಲಿ MA ಇನ್ ಮ್ಯೂಸಿಕ್ ಕಂಪ್ಲೀಟ್ ಮಾಡಿದೆ. ವಾವ್. ನಾವೆಲ್ಲರೂ ಸಾಕಷ್ಟು ಬಾರಿ ಹೇಳಿರುವಂಥ ವಿಷಯ ಇದು. ಈ ವೇದಿಕೆಗೆ ಕಲಿತು ಬಂದವರು ಕೆಲವರಾದರೆ ಬಂದು ಕಲಿತವರು ಕೆಲವರು ಅಂತ. ನೀವು MA ಇನ್ ಮ್ಯೂಸಿಕ್ ಇಷ್ಟು ಒಂದು ವಿಷಯಗಳನ್ನು ಗ್ರಹಿಸಿ ಅದರಲ್ಲಿ ಸಾಧನೆ ಮಾಡಿ ಈ ವೇದಿಕೆ ಮುಖಾಂತರ ಕನ್ನಡಿಗರನ್ನ ಕಲಾ ರಸಿಕರನ್ನ ತಲುಪುವಂತಹ ಒಂದು ಪ್ರಯತ್ನ ಏನು ಮಾಡಕ್ಕೆ ಬಂದಿದ್ದೀರಾ, ಅದು ಖಂಡಿತವಾಗಿಯೂ ಸಾರ್ಥಕವಾಗುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ತಮ್ಮಲ್ಲಿ ಆ ಭಗವಂತನ ಕೃಪೆಯಿಂದ ವಿದ್ಯೆ ಇದೆ, ಅದಕ್ಕೆ ಬೇಕಾದಂತಹ ತಯಾರಿ ತಾವು ಮಾಡ್ಕೊಂಡಿದ್ದೀರಾ. ನಿಮ್ಮ ತಂದೆ ತಾಯಿಗೂ ಏನು ಸಂಗೀತದ ಒಂದು? ನನ್ನ ಅಪ್ಪ ಮೊದಲು ತುಂಬಾ ಹಾಡ್ತಿದ್ರು, ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿದ್ರು. ಬಟ್ ನಾನು ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ಅವ್ರು ಸ್ಟಾಪ್ ಮಾಡಿದ್ರು ಹಾಡೋದನ್ನ. ಯಾಕೆ? ನಾನು ಕ್ಲಾಸ್ ಜಾಯ್ನ್ ಆದ್ಮೇಲೆ ಸ್ವಲ್ಪ ತಾಳ ಜ್ಞಾನ ನಂಗೆ ಬಂದಿತ್ತು. ಆದ್ರಿಂದ ನಾನು ಅದು ತಪ್ಪು ಇದು ತಪ್ಪು ಅಂದೆ. ಇವಳು ಸಾವಾಸನೆ ಬೇಡ ಅಂತ ಸ್ಟಾಪೇ ಮಾಡಿ. ಅಯ್ಯೋ ಪಾಪ. ಈ ಬಾತ್ರೂಮ್ ಎಲ್ಲಾರು ಹಾಡ್ತಾರ ಇಲ್ಲ ಅದು ಹಾಡಲ್ವಾ? ಇಲ್ಲ, ಈಗ ಎಲ್ಲೂ ಹಾಡೋದಿಲ್ಲ. ಇವ್ರು ಅಲ್ಲೂ ಬಾಗಿಲು ತಟ್ಬಿಟ್ಟು ಪಪ್ಪ ಅದು 3ನೇ ಮನೆ, ನೀ ಯಾಕೆ 4ನೇ ಮನೆ ಹಾಡ್ತೀರಿ ಅಂತ ಹೇಳಿದ್ರೆ ಅಮ್ಮ ಸ್ನಾನದ ಮನೆ ಇಲ್ಲಾರು ಬಿಟ್ಬಿಡಮ್ಮ. ಸರಿಗಮಪ ಕೇವಲ ಒಂದು ಸ್ಪರ್ಧೆ ಅಲ್ಲ, ಇದು ಶಾಲೆ. ಸರಿಗಮಪ ಸೀಸನ್ 17 ನೀವು ಏನೇನು ಆಸೆ ಕಟ್ಕೊಂಡು ಬಂದಿದ್ದೀರೋ ಅದೆಲ್ಲವೂ ತಮಗೆ ಒಲಿಯಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಆಲ್ ದ ವೆರಿ ಬೆಸ್ಟ್. ವೆಲ್ಕಮ್ ಟು ಸರಿಗಮಪ ಸೀಸನ್ 17. ಹೇಳಿ ಅರ್ಜುನ್ ಸರ್, ಎಂತ ಹೇಗೆ ಆಯ್ತು ಇವರ ಹಾಡು? ಇವತ್ತು ಚಂದ ಮಾಡಿ ಹಾಡಿದ್ರಾ? ಎಂತ ಬಹಳ ಚಲೋ ಹಾಡಿದ್ರಲ್ಲ. ನಾನು ಹೇಳ್ಕೊಟ್ಟಿದ್ದೇನೆ, ಅಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅರ್ಜುನ್ ಅವರು. ವೆರಿ ಗುಡ್. ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ಅವಳ ಮಾಯೆ. ತಾಯಿ ಶಾರದಾಂಬೆ ನಿನ್ನಲ್ಲಿ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಇನ್ನೊಂದಷ್ಟೊತ್ತು ಟೆಸ್ಟ್ ಮಾಡಕ್ ನಾನು ಯಾರು? ಅದಕ್ಕೆ ಇಮಿಡಿಯೇಟ್ ಒಂದು 10 ಸೆಕೆಂಡ್ಸ್ ಅಷ್ಟೇ ನಾವು ತಗೊಂಡಿದ್ದು. ಅಷ್ಟು ಚೆನ್ನಾಗಿತ್ತು ನಿಮ್ಮ ವಾಯ್ಸ್. ಬ್ಲೆಸ್ಡ್ ಟೋನ್ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಎಸ್ ಗುರುಗಳೇ. ನಗು ಏನಿದೆ ಸಾಂಗ್ ಅಲ್ಲಿ ಜಾನಕಿ ಎಂಬಂದು ಒಂದು ಹಮ್ಮಿ ಇದೆ, ಅದನ್ನ ವಾಯ್ಸ್ ಅಲ್ಲಿ ಕೇಳಬಹುದಾ? ಓಕೆ ಟು ಸಿಂಗ್ ದಟ್? ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಶರಧಿ ಪಾಟೀಲ್ ಗಂಗೂಬಾಯಿ ಹಾನ್ಗಲ್ ಅವರ ಆ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಬಹಳ ಶ್ರಮಪಟ್ಟು ಈಗ ಅದು ಮೈಗೂಡ್ಕೊಂಡು ಕಳೆಗಟ್ಟಿ ಬೆಳಕನ್ನು ಪಡಿತಾ ಇದೆ. ಈಕೆ ಅಲ್ಲಿಂದ ಬಂದು MA ಮುಗಿಸಿ ಬಂದಿದ್ದೀನಿ ಅಂತ ನಮ್ಮ ವೇದಿಕೆಯಲ್ಲಿ ನಿಂತಿದ್ದಾಳೆ. ಅಂದ್ರೆ ಏನರ್ಥ? ಗಂಗೂಬಾಯಿ ಹಾನ್ಗಲ್ ಪ್ರಾಡಕ್ಟು ಇವತ್ತು ಸರಿಗಮಪ ವೇದಿಕೆಯಲ್ಲಿ ಒಂದು ಮೆಸೇಜ್ ಕೊಡುತ್ತೆ. ಹಾಡು ಕೂಡು ಕೊಡುತ್ತೆ ಅಂತ. ಎಸ್, ಹಾಡು ಕೂಡು ಕೊಡುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಸೋಫಾಗೆ ಕಳ್ಸಕ್ಕಿಂತ ಮುಂಚೆ ಗ್ರ್ಯಾಂಡ್ ಪಾ ಜಡ್ಜಸ್ ನಮ್ಮ ರಿಹರ್ಸಲ್ಸ್ ಟೈಮ್ನಲ್ಲಿ ನಮ್ಮ ಗ್ರ್ಯಾಂಡ್ ಪಾ ಶರಧಿ ಪಾಟೀಲ್ ಅವರ ಹೆಸರನ್ನ ಕರೀತಾ ಇದ್ರು. ಹೇಗೆ ಅನ್ನೋದನ್ನ ನೀವು ಕೇಳಬೇಕು. ಗ್ರ್ಯಾಂಡ್ ಪಾ ಇವರ ಹೆಸರೇನು? ಶಾರದಾ. ಈ ಹಾಡಿನ ಕೇಳಿ ಶರದಿ ಅಲ್ಲಮ್ಮ ಶಾರದಾ ನಿನ್ ಹೆಸರು ಅಂತ ಹೇಳಿದಾರೆ ನಮ್ ಗ್ರ್ಯಾಂಡ್ ಪಾ. ನೋಡಿ ಅಲ್ಲೂ ಪಂಚ್ ಹೊಡಿತಾ ಇದಾರೆ ನಮ್ ಗ್ರ್ಯಾಂಡ್ ಪಾ. ಈಗ ಶರದಿ ಅಂತ ಕರೆಯೋಣ, ಶಾರದಾ ಅಂತ ಕರೆಯೋಣ? ಶಾರದಾ ಅಂದ್ರೆ ತುಂಬಾ ಓಕೆ. ತುಂಬಾ ಓಕೆ. ಶರದಿ ಅಂದ್ರೆ ಸ್ವಲ್ಪ ಓಕೆ ಅಂತೀರಾ? ಶರದಿ ಅಂದ್ರೆ ಅದು ನನಗೆ ಯಾಕೆ ಇಳಿಸಲಿಲ್ಲ. ಇಲ್ಲ ತಾತ, ನಿಮಗೆ ಇಡ್ಸಿಲ್ಲ ಅಂದ್ಮೇಲೆ ನಾವ್ ಆ ಹೆಸರೇ ಇಡಲ್ಲ, ಎಲ್ಲ ಚೇಂಜ್. ನೋಡಿ ಅಂತ ದೊಡ್ಡ ಹಿರಿಯರು ನಿಮಗೆ ಶಾರದೆ ಅನ್ನೋ ಹೆಸರು ಇಟ್ಟಿದ್ದಾರೆ. ಐ ಥಿಂಕ್ ಬಹಳ ಚೆನ್ನಾಗಿ ಕಾಣಿಸ್ತದೆ. ನಾನು ನಿಮ್ಮನ್ನ ಶಾರದೆ ಅಂತಾನೆ ಕರಿತೀನಿ, ತಾತನ್ ತರನೇ. ಓಕೆನಾ? ಶರದಿ ಅಲಿಯಾಸ್ ಶಾರದೆ, ವೆಲ್ಕಮ್ ಟು ಸರಿಗಮಪ ಸೀಸನ್ 17. ಕಂಟೆಸ್ಟೆಂಟ್ ನಂಬರ್
21. ಹಾಯ್, ಏನ್ ನಿಮ್ಮ ಹೆಸರು? ರಕ್ಷಣಾ ರವಿ ಅಂತ. ರಕ್ಷಣಾ ರವಿ, ಏನಿದು ಡಿಫ್ರೆಂಟ್ ಆಗಿದೆ ಹೆಸರು? ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಅಡ್ವೊಕೇಟ್ ಆಗಿದ್ದೀನಿ. ಹೋ, ಅಡ್ವೊಕೇಟ್. ಹಂಗಂದ್ರೆ ಇಷ್ಟು ವರ್ಷದಿಂದ ನಾನು ಹುಡುಕ್ತಾ ಇದ್ದಂತಹ ವ್ಯಕ್ತಿ ನೀವೇ. So, ನೀವೇ ನನ್ನ ಹೊಸ ಕ್ಲೈಂಟ್ ಇವಾಗ. ಹೊಸ ಕ್ಲೈಂಟ್, ಮೊದಲನೇ ಕ್ಲೈಂಟ್ ಅಲ್ಲ ಅಲ್ಲ? ಈಗ ನಿಮ್ಗೊಂದು ಕೇಸ್ ಕೊಡ್ತೀನಿ ನಾನು. ಒಂದು ಹುಡುಗಿ 7 ವರ್ಷದಿಂದ ಒಂದು ಹುಡುಗನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದಾಳೆ. ಆದ್ರೆ ಹುಡುಗ ನೋ ರಿಯಾಕ್ಷನ್, ರಿಯಾಕ್ಟೇ ಮಾಡ್ತಾ ಇಲ್ಲ. ಅವ್ರ ಮೇಲೆ ಏನ್ ಕೇಸ್ ಹಾಕ್ಬೋದು? ಏನಾದ್ರೂ ಪ್ರಾಮಿಸ್ ಏನಾದ್ರೂ ಮಾಡಿದಾರೆ ಮಾಡಿದಾರಾ? ಪ್ರಾಮಿಸ್ ಮಾಡಿದಾರೆ. ಆಮೇಲೆ ಲಾಸ್ಟ್ ವೀಕ್ ಅಲ್ಲಿ ಈ ತರ ಕೈ ಕೊಡಿ ಹಿಂಗೆ ಟಚ್ ಮಾಡಿದ ತಕ್ಷಣ ಈ ತರ ಕರೆಂಟ್ ಶಾಕ್ ಗಳಾಗಿದೆ. ನನ್ಗೋಸ್ಕರ ಗುಲಾಬಿ ಹೂ ಕೊಟ್ಟಿದ್ದಾರೆ, ಹಾಡ್ ಹಾಡಿದ್ದಾರೆ, ಜಾಗ್ವಾರ್ ಕಾರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನೇನ್ ಕೊಟ್ಟಿದ್ದಾರೆ ಹೇಳಕ್ಕಾಗಲ್ಲ. ಇಷ್ಟೆಲ್ಲ ಕೊಟ್ಟಿದ್ದಾರೆ. ಏನ್ ಕೇಸ್ ಹಾಕ್ಬೋದು ಅವ್ರ ಮೇಲೆ? ಅವ್ರ ಮೇಲೆ ಪ್ರಾಬಬಿಲಿ ಸೆಕ್ಷನ್ 406 ಮೇಲೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅದು ಬೇಕಾದ್ರೆ ಅಡ್ವೊಕೇಟ್ ಮೇಡಮ್ ಅವರೇ, ಇನ್ನು ನನ್ನ ಕಡೆಯಿಂದ ತೀರ್ಪು ಬಂದಿಲ್ಲ ನಿಮಗೆ. ಯೋಚನೆ ಮಾಡ್ಕೊಂಡು ಮಾತಾಡಿ. ಯಾಕೋ ಕೈ ಹಿಂಗೆ ಹೋಗ್ತಾ ಇತ್ತು, ಹಂಗೇ ಹಿಂದೆ ಬರ್ತಾ ಇದೆ. ಏನು ಬರಲ್ಲ, ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡಬೇಡಿ. ನಾನ್ ಗ್ಯಾರಂಟಿ ಮೇಲೆ ಎಲ್ಲ ಹಾಕ್ಬೋದು ಮೇಡಮ್, ಅದೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನೀವೇನ್ ಫೀಸ್ ಕೊಡೋದು ಬೇಡ. ಅವ್ರ ಹತ್ರ ಸ್ವಲ್ಪ ಗ್ರೀನ್ ಬಜರ್ ಮಾತ್ರ ಸ್ವಲ್ಪ ಅಷ್ಟೇ ತಾನೇ, ಅಷ್ಟೇ ಇನ್ನೇನ್ ಬೇಡ. ಅಷ್ಟೇ ತಾನೇ, ಅಷ್ಟೇ. ಗ್ರೀನ್ ಬಜರ್ ಮಾತ್ರ ನೀವು ಅದು ಮಾಡ್ಕೊಟ್ಬಿಟ್ಟು ಒಂದು ನಮ್ಮ ಮಾವನಣ್ಣ ಕೊಡ್ತಾರೆ. ಅಜ್ಜು, ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ಅಂತ ಹಾಡಿದ್ದಕ್ಕೂ ನೀವು ಆಡೋದಕ್ಕೂ ಕರೆಕ್ಟ್ ಆಗಿದೆ. ಓಕೆ, ತಮಾಷೆ ಒಂದು ಕಡೆ. ಬಟ್ ಹಾಡಿಗೆ ಬಂದರೆ ಹಾಡು ಸ್ಮೂತ್ ಆಗಿದೆ. ಅಂದರೆ ಆದ್ರೂ ಅದರಲ್ಲೊಂದು ಟೈಟ್ನೆಸ್ ಇದೆ ರಿದಮ್ದು. ಆ ಕಡೆ ಒಂದು ಸ್ವಲ್ಪ ಗಮನ ಇದ್ರೆ ಚೆನ್ನಾಗಿರುತ್ತೆ. ಬಟ್ ತುಂಬ ಒಳ್ಳೆ ಸ್ವೀಟ್ ಆದ ವಾಯ್ಸ್ ಇದೆ ನಿಮಗೆ. ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ನದಿಗೆ ನೀರ ಅನ್ನೋ ಥರ ಜಡ್ಜ್ ಮೇಲೆ ಕೇಸು. ಅದೇ ಬೇರೆ ಏನೇನು ಹಾಡ್ತೀರಾ? ಕ್ಲಾಸಿಕಲ್ ಸಿಂಗರ್ ಸರ್. ಸುಮ್ಮನೆ ಹಾಡಿ ನೋಡೋಣ. ಈ ಒಂದು ಹಾಡುಗಾರಿಕೆ ಏನು ಮಾಡ್ತಿದೆ ಅಂದರೆ, ಯಾವುದೇ ಗ್ರೀನ್ ಲೈಟ್ ಬರದೆ ಒಂದು ಲೈಟ್ ಬರಬಹುದು ಅನ್ನೋ ಅಷ್ಟಕ್ಕೆ ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಮಾಡಿ ಖಂಡಿತ ಸರ್. ನೋಡಿ ಲಾಯರ್ ಮೇಡಮ್, ಪಾದ ಮಾಡೋಣ. ಇದನ್ನು ಸ್ವಲ್ಪ ವೆಯ್ಟ್ ಮಾಡಿ. ಅದೇನೋ ಹೇಳ್ತಾರಲ್ಲ ಕೋರ್ಟಲ್ಲೂ, ಈ ಕೇಸನ್ನು ಸಂಜೆ 4 ಗಂಟೆ ಮೇಲೆ ಮುಂದೂಡಲಾಗಿದೆ. ಪಾಸ್ ಓವರ್ ಆಗಿದೆ. ಸೊ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು.